ಸದ್ಯ ಇವತ್ತು 120 ರೂಪಾಯಿಗೆ ಒಂದು ಅನ್ಲಿಮಿಟೆಡ್ ಬಾಳೆ ಎಲೆ ಭರ್ಜರಿ ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಸದ್ಯ ಯಾವ್ದಿದು? ಸದಸ್ಯ ಹೊಸದಾಗಿ ಒಂದು ಬ್ರೇಕ್ಫಾಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡ್ವಿ. ಒಂದು ಹೆಲ್ತಿ ಕಾನ್ಸೆಪ್ಟ್. ಬೆಳಿಗ್ಗೆ ರಾಜನ್ ತರ ತಿನ್ಬೇಕು, ಮಧ್ಯಾಹ್ನ ಮಂತ್ರಿ ತರ ತಿನ್ಬೇಕು, ರಾತ್ರಿ ಭಿಕ್ಷಿಕ್ ತರ ತಿನ್ಬೇಕು ಅಂತ ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸದ್ಯ ಇವತ್ತು 120 ರೂಪಾಯಿಗೆ ಒಂದು ಅನ್ಲಿಮಿಟೆಡ್ ಬಾಳೆ ಎಲೆ ಭರ್ಜರಿ ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಸದ್ಯ ಯಾವ್ದಿದು? ಹೊಸಕೋಟೆ ಟೋಲ್ನಿಂದ ಸ್ವಲ್ಪ ಮುಂದೆ ಹೊಸಕೋಟೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಗುರು ಮೆಸ್ ಅಂತ ನಾವು ಒಂದು ಆಲ್ಮೋಸ್ಟ್ 2 ತಿಂಗಳಿಂದ ವಿಡಿಯೋ ಮಾಡಿದ್ವಿ. ಸೊ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ರು. ಸೊ ಅವರೇ ಇಲ್ಲಿಗೆ ಈ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟನ್ನು ಕೊಡ್ತಾ ಇದ್ದಾರೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನಮ್ಮ ಸುಧೀರನ್ನು ಜಾಯ್ನ್ ಆಗಿದ್ದಾರೆ ಅಂತ. ಸೊ ಅದಕ್ಕೆ ಎಲ್ಲ ಜೊತೆ ಒಟ್ಟಿಗೆ ಒಂದು ವಿಡಿಯೋ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡೋಣ ಅಂತ. ಸೊ ನಿಮ್ಗೆ ಹೆಂಗೆ ಗೊತ್ತಾಯಿತು ಸುಧೀರ್ ಈ ಜಾಗದ? ಆಕ್ಚುಲಿ ನಿಮ್ದು ಹಳೆ ವಿಡಿಯೋ ಒಂದು ಇದೆ, ಚಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ನಾನು ಊಟ ಮಾಡೋಣ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ 11 o'clock 11:30ಗೆ ಬಂದಿದ್ದೀನಿ. ಲಕ್ಕಿಲಿ ನನಗೆ ನೀವಿಲ್ಲೇ ಇದ್ದೀರಾ, ನನಗೂ ಬ್ರೇಕ್ಫಾಸ್ಟ್ ಸಿಗಿದೆ. ಹೌದು. ಸೊ ಬ್ರೇಕ್ಫಾಸ್ಟ್ನ ತೋರಿಸ್ತೀವಿ. ಇವರ ಒಂದು ಪೇಜ್ನಲ್ಲಿ ಊಟದ ಬಗ್ಗೆನೂ ಫುಲ್ ಮೀಲ್ಸ್ ಬಗ್ಗೆನೂ ಒಂದು ವಿಡಿಯೋ ಬಂದಿರುತ್ತೆ, ನೋಡಿ. ನೀನೇನು ಹೇಳ್ತಾ? ಹೈವೇಲಿ ಹೋಗೋರು ಯಾರೇ ಆಗಿರಲಿ, ಈ ಹೈವೇಲಿ ಹೋಗೋರಿಗೆ ಇದು ಒಳ್ಳೆ ಜಾಗನೇ. 120 ರೂಪಾಯಿಗೆ ಅನ್ಲಿಮಿಟೆಡ್. ಯಾವುದೇ ಥರದ ಕಲರು ಮತ್ತು ಶುಗರು ಯೂಸ್ ಮಾಡಿದೆ, ಒಳ್ಳೆ ಗಾಣದೆಣ್ಣೆ ಯೂಸ್ ಮಾಡಿ ಈ ಬ್ರೇಕ್ಫಾಸ್ಟ್ನ ಮಾಡ್ತಾರೆ. ಸೊ ಇವರು ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸು. ನಮ್ಮ ಹಳೆ ವಿಡಿಯೋ ಅಂದರೆ ಊಟದ ವಿಡಿಯೋ ಸಿಕ್ಕಾಪಟ್ಟೆ ಒಂದು ಒಳ್ಳೆ ರೀಚ್ ಆಗಿತ್ತು. ಸೊ ಈ ವಿಡಿಯೋಗೂ ಅದೇ ಥರ ಸಪೋರ್ಟ್ ಮಾಡಿ, ನಮ್ಮ ಎಲ್ಲ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ, ಹಾಗೆ ನಮ್ಮ ಸುಧೀರ್ ಅವ್ರದ್ದು ಬೆಂಗಳೂರು ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಟೈಮ್ ಒಂದು ಅನ್ಲಿಮಿಟೆಡ್ ಊಟ, ಒಂದು ಬಾಳೆ ಎಲೆ ಊಟನ ಮಾಡಿ ತೋರಿಸಿದ್ವಿ. ಸೊ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಸಿಕ್ಕಾಪಟ್ಟೆ ರೀಚ್ ಆಯಿತು. ಈಗ ಹೊಸದಾಗಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಅಂತ ಸ್ಟಾರ್ಟ್ ಮಾಡಿದ್ರೆ ಹೇಳಿ ಸರ್, ಈ ಬ್ರೇಕ್ಫಾಸ್ಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ. ಸದಸ್ಯ ಹೊಸದಾಗಿ ಒಂದು ಬ್ರೇಕ್ಫಾಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡ್ವಿ. ಒಂದು ಹೆಲ್ತಿ ಕಾನ್ಸೆಪ್ಟ್. ಬೆಳಿಗ್ಗೆ ರಾಜನ್ ತರ ತಿನ್ಬೇಕು, ಮಧ್ಯಾಹ್ನ ಮಂತ್ರಿ ತರ ತಿನ್ಬೇಕು, ರಾತ್ರಿ ಭಿಕ್ಷಿಕ್ ತರ ತಿನ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಭರ್ಜರಿ ಟಿಫನ್ ಕೊಡಬೇಕು ಅಂದ್ಬಿಟ್ಟು ಹೊಸಕೋಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಗೆ ಇಲ್ಲಿ ಅಂದರೆ ಒಂದು ಸ್ವೀಟ್ ಇರುತ್ತೆ, ಒಂದು ಉಪ್ಪಿಟ್ಟು ಇರುತ್ತೆ, ಒಂದು ಪೂರಿ ಇರುತ್ತೆ, ಇಡ್ಲಿ ಇರುತ್ತೆ, ಒಂದು ರೈಸ್ ಬಾತ್ ಇರುತ್ತೆ, ವಡೆ ಇರುತ್ತೆ. ನೀವು ಏನು ಕೇಳಿದ್ರು ಅನ್ಲಿಮಿಟೆಡ್ ಆಗಿ. ಮನೇಲಿ ಕೇಳೋ ಥರ ನೀವು 10 ಸಾರಿ ಕೇಳಿದ್ರೆ 10 ಸಾರಿ ಕೊಡ್ತಾರೆ ನಮ್ಮ ಹುಡುಗರು. ಏನು ಬೇಕಾದ್ರೂ ಕೇಳಿ ತಗೊಂಡ್ಬರ್ತಾರೆ. ಆ ಥರ ಒಂದು ಕಾನ್ಸೆಪ್ಟ್ ಮಾಡಿ ಕೊಟ್ಟಿದ್ದೀವಿ. ಒಂದು ಎಲ್ಲ ತುಂಬಾ ಕಸ್ಟಮರ್ ತುಂಬಾ ಹ್ಯಾಪಿ ಆಗಿದ್ದಾರೆ. ಏನೆಲ್ಲ ಸಿಗುತ್ತೆ ನಿಮ್ಮ ಈ ಬಾಳೆ ಎಲೆ ಬ್ರೇಕ್ಫಾಸ್ಟ್ ಅನ್ಲಿಮಿಟೆಡ್? ಒಂದು 8 ರಿಂದ 10 ಐಟಮ್ಸ್ ಸಿಗುತ್ತೆ. ಒಂದು ಸ್ವೀಟ್ ಇರುತ್ತೆ, ಉಪ್ಪಿಟ್ಟು ಇರುತ್ತೆ, ಆಮೇಲೆ ಪೂರಿ ಸಾಗು, ಆಮೇಲೆ ಇಡ್ಲಿ ಸಾಂಬಾರು ಚಟ್ನಿ, ಆಮೇಲೆ ರೈಸು, ಒಂದು ರೈಸ್ ಐಟಮ್ ಇರುತ್ತೆ, ರೈಸ್ಗೆ ಏನಾದ್ರು ಕಾಂಬಿನೇಷನ್ ಇರುತ್ತೆ, ಆಮೇಲೆ ಒಂದು ವಡೆ ಇರುತ್ತೆ. ಆಮೇಲೆ ಇಡ್ಲಿಗೆ ತುಪ್ಪ ಅನ್ಲಿಮಿಟೆಡ್, ತುಪ್ಪನೂ ಅನ್ಲಿಮಿಟೆಡ್ ಕೊಡ್ತೀವಿ. ಆ ಇಡ್ಲಿಗೂ ಸೋಡಾ ಹಾಕಲ್ಲ ನಾವು. ಸೋಡಾ ಹಾಕ್ದಿರ ಒಂದು ಇಡ್ಲಿ ಮಾಡ್ತೀವಿ ನಾವು, ಮಲ್ಲಿಗೆ ಇಡ್ಲಿ ತರ ತಟ್ಟೆ ಇಡ್ಲಿ ಅದು ಮಾಡ್ತಾ ಇದ್ದೀವಿ. ಹೌದು, ನಾನು ನೋಡ್ತಿದ್ದೆ ಎಲ್ಲ ಅದೇ ತರ ಗಾಣದ ಎಣ್ಣೆನೆ ಯೂಸ್ ಮಾಡ್ತಾ ಇದ್ರಿ, ಮತ್ತೆ ತುಪ್ಪನೂ ಅಷ್ಟೇ ಮನೆಯದೇ ತುಪ್ಪ ಎಲ್ಲ ಯೂಸ್ ಮಾಡ್ತಿದ್ರಿ. ಮನೆದಿಲ್ಲ ಸರ್, ಅದು ನಂದಿನಿ. ಮನೆದು ನಮಗೆ ಸಲ ಮಾಡಿದ್ದು ಯೂಸ್ ಮಾಡ್ತೀವಿ. ಸಾಲಿಯಾದಾಗ ನಂದಿನಿ ಯೂಸ್ ಮಾಡ್ತೀವಿ. ಆಮೇಲೆ ಮೊಸರು ಅಷ್ಟೇ ನಾವೇ ಹೋಮ್ ಮೇಡ್ ಮಾಡ್ಕೊಂತೀವಿ. ಮೊಸರೆಲ್ಲ ಹೋಮ್ ಮೇಡೇ ಮಾಡ್ಕೊಂತೀವಿ. ಸೊ ಎಷ್ಟು ಗಂಟೆಗೆ ಬರ್ಬೇಕು ಸರ್ ಈ ಬ್ರೇಕ್ಫಾಸ್ಟ್ಗೆ? ಸರ್ ಬೆಳಗ್ಗೆ 8 ಗಂಟೆಗೆ ನಾವು ಟೈಮಿಂಗ್ಸ್ ಇರುತ್ತೆ. ಬಟ್ ಒನ್ ಟೈಮ್ ನಾವು 7 ಗಂಟೆಗೆ ಪ್ರಿಪೇರ್ ಆಗಿ ರೆಡಿ ಇರ್ತೇವೆ. ನಾವು 7-7:30 ರೆಡಿ ಇರ್ತೇವೆ ನಾವು. ಓಕೆ ಓಕೆ ಸರ್, ಇಲ್ಲೇ ಮಾತ್ರ ಆ ಬ್ರಾಂಚಲ್ಲೂ ಈ ತರ ಏನಾದ್ರು? ಇಲ್ಲ, ಆ ಬ್ರಾಂಚಲ್ಲಿ ಬರೀ ಊಟ ಮಾತ್ರ ಇರುತ್ತೆ, ಟಿಫನ್ ಎಲ್ಲ. ಇದು ನಾವು ಹೈವೇ ಕಸ್ಟಮರ್ಸ್ಗೆ ಟ್ರಾವೆಲಿಂಗ್ ಮಾಡೋರಿಗೆ ಹೆಲ್ತಿ ಫುಡ್ ಕೊಡೋಣ ಅಂದ್ಬಿಟ್ಟು ಮಾಡಿದ್ದೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಬ್ರೇಕ್ಫಾಸ್ಟ್ ರೆಡಿ. ಸೋಮ್, ನಮ್ಮ ಜೊತೆ ಯಾರಿದ್ದಾರೆ ಇವತ್ತು ಹೇಳ್ಬಿಡು. ಬೆಂಗಳೂರು ರೋಡು ವಾಯ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಸೋಮುದು, ನೆನ್ನೆ ಗಣೇಶ ಬಿಟ್ಟು. ಹೌದು ಸರ್, ಬನ್ನಿ ನಮಗೆ ಟಿಫನ್ ಬಡಿಸ್ಬಿಡಿ.
ಪ್ರತಿ ಒಂದು ಊಟದ ಜೊತೆನಲ್ಲೂ ಒಂದು ಬಾಟಲ್ ಕೊಡ್ತಾರೆ ನೀರು. ಸೊ ಬಾಳೆ ಎಲೆ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟು. ನಿನ್ನ ಅಭಿಪ್ರಾಯ ಏನಪ್ಪ ಇದ್ರ ಬಗ್ಗೆ? ನಾವು ಇದೇ ಗುರು ಮೆಸ್ಸಲ್ಲಿ ಊಟ ತಿಂದಿದ್ವಿ ನಾವು, ಅಲ್ಲಿ ಕೊಟ್ಟಿದ್ರು, ಚೆನ್ನಾಗಿತ್ತು. ಸೊ ಅದೇ ಥರ ಬಾಳೆ ಎಲೆ ಬ್ರೇಕ್ಫಾಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದೊಡ್ಡ ಬಾಳೆ ಎಲೆ ಜೊತೆ ಏನೆಲ್ಲ ಸಿಗುತ್ತೆ, ಎಲೆ ಮೇಲೆ ಏನೆಲ್ಲ ಬೀಳುತ್ತೆ ನೋಡೋಣ. ಸೊ ನೀವು ಸುಧೀರ್? ನಾನು ಆ್ಯಕ್ಚುಲಿ ನಿಮ್ಮದು ವಿಡಿಯೋ ನೋಡಿದ್ದೀನಿ ಯೂಟ್ಯೂಬ್ನಲ್ಲಿ ನೋಡಿ, ನಿಮ್ಮದು ಮೀನ್ಸ್ ಫುಲ್ ಮೀನ್ಸು ಅವಾಗ ನಾನು ಕಲಿತಿದ್ದೆ ಕಂಪ್ಲೀಟ್ ಹಳ್ಳಿ ಥರ ಊಟ. ಓಕೆ, ಖಂಡಿತ ಟ್ರೈ ಮಾಡಲೇಬೇಕು ಅಂತ. ಬಟ್ ನನಗೆ ಇವತ್ತು ಚಾನ್ಸ್ ಸಿಗಿದೆ. ಬಟ್ ಬ್ರೇಕ್ಫಾಸ್ಟ್ ಬಂದಿದ್ದೀವಿ, ನೋಡೋಣ. ಊಟನೂ ಮಾಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಸೂಪರ್ ಮುದ್ದೆ, ಒಳ್ಳೆ ಮುದ್ದೆ ಸಾರು. ಇವತ್ತು ಮೊಳಕೆ ಕಟ್ಟಿರೋ ಹುರುಳಿಕಾಳು ಮಾಡ್ತಾ ಇದ್ದಾರೆ. ಸೊ ಸಕ್ಕದಾಗಿರುತ್ತೆ, ಟ್ರೈ ಮಾಡಬೇಕು ಊಟ. ಸೊ ನಮಗೆ ಬ್ರೇಕ್ಫಾಸ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಏನೇನು ಬರುತ್ತೆ ನೋಡ್ತಾ ಇರಿ ಸರ್. ಬರಲಿ, ಫಸ್ಟಿಗೆ ಕೇಸರಿ ಬಾತು, ಬೆಲ್ಲದ ಕೇಸರಿ ಬಾತ್. ಬೆಲ್ಲದ ಕೇಸರಿ ಬಾತು, ಅದಾದಮೇಲೆ ಉಪ್ಪಿಟ್ಟು, ತಟ್ಟೆ ಇಡ್ಲಿ, ಪೂರಿ. ಸೋಮ ಇಡ್ಲಿ ನೋಡಿದ್ರೆ ನನಗೆ ಭೂತಯ್ಯ ಹೋಟ್ಲು ಕುಣಿಗಲ್ಲು, ಹೌದು ಆ ಇಡ್ಲಿ ನೆನಪಾಗ್ತಾ ಇದೆ. ಹೌದು. ಗಟ್ಟಿ ಸಾಂಬಾರು ಹಾಕಿ ಸರ್. ಜೊತೆಯಲ್ಲಿ ಮಸಾಲೆ ವಡೆ, ಚಟ್ನಿ, ಪಲಾವ್ಗೆ ಮೊಸರು ಬಜ್ಜಿ. ಸರ್ ಇದರಲ್ಲಿ ನಾನು ಏನೇ ತೊಗೊಂಡ್ರು ಅನ್ಲಿಮಿಟೆಡ್ ತೊಗೊಂಬೋದ ಇದರಲ್ಲಿ. ನಾನು ಕೇಸರಿ ಭಾತ್ ಆಗಲಿ, ಉಪ್ಪಿಟ್ಟಾಗಲಿ, ಎಷ್ಟು ಬೇಕಾದ್ರೂ ತಿನ್ಬೋದು. ಸೂಪರ್ ಸರ್. ಸೊ ನನಗೆ ಈ ಇಡ್ಲಿ ಸಾಂಬಾರು ತುಪ್ಪ ಹಾಕಿದಾರಲ್ಲ, ಸಿಕ್ಕಾಪಟ್ಟೆ ಸೆಳೀತಾ ಇದೆ. ಹೌದು. ಸೊ ನೀವೇನು ಹೇಳ್ತೀರಾ ಸುಧೀರ್? ಉಪ್ಮಾಯಿಂದ ಸ್ಟಾರ್ಟ್ ಮಾಡೋಣ. ನನ್ನ ಫೇವ್ರೇಟ್. ಓಕೆ, ಸ್ಟಾರ್ಟ್. ಉಪ್ಮಾ ಅಷ್ಟು ಇಷ್ಟ ಆಗಿ ಪಡಲ್ಲ, ಮಾತ್ರ ಉಪ್ಮಾನೇ ತುಂಬ. ಸೊ ಸ್ಟಾರ್ಟ್ ಮಾಡೋಣ. ಹೌದು, ನಾನು ಬೆಲ್ಲದ ಕೇಸರಿ ಭಾತ್ ಕೊಟ್ಟಿದ್ದಾರೆ. ಸೊ ತುಂಬ ಕಡಿಮೆ ಸಿಗೋದು. ನಾನು ಕೇಸರಿ ಭಾತಿಂದಲೇ ನಾನು ಸ್ಟಾರ್ಟ್ ಮಾಡ್ತೀನಿ. ಬೆಲ್ಲ ಹಾಕ್ತಾರಾ? ಹೌದು, ಬೆಲ್ಲದ್ದು. ಶುಗರ್ ಏನಿಲ್ಲ? ಇಲ್ಲ, ಶುಗರ್ ಇಲ್ಲ. ಹೌದು. ಸೊ ಈ ಇಡ್ಲಿ ನೋಡಿದ ತಕ್ಷಣ ನನಗೆ ಕುಣಿಗಲ್ ಭೂತಯ್ಯ ಹೋಟ್ಲು ಇಡ್ಲಿ ನೆನಪಾಗೋಯ್ತು. ನೋಡಿ, ಇಲ್ಲಿ ತರಕಾರಿ ಎಲ್ಲ ಹಾಕಿದ್ದಾರೆ, ಸಾಂಬಾರು ಮೇಲೆ ಇಟ್ಟು ತುಪ್ಪ ಹಾಕಿದ್ದಾರೆ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಟ್ರೈ ಮಾಡಿಬಿಡ್ತೀನಿ. ಉಪ್ಮಾ ನೋಡೋಕ್ಕೆ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ನೀವು ನೋಡಿದರೆ ಎಲ್ಲ ಕಡಲೆ ಬೀಜ ಎಲ್ಲ ಹಾಕಿದ್ದಾರೆ, ತರಕಾರಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಚೆನ್ನಾಗಿದೆ. ಟೇಸ್ಟ್ ಮಾಡೋಣ. ಕಾಣಿಸ್ತಾ ಇರ್ಬೋದು ನಿಮಗೆ ಚೆನ್ನಾಗಿ ಲವಂಗ ಎಲ್ಲ, ದ್ರಾಕ್ಷಿ, ಗೋಡಂಬಿ, ಲವಂಗ ಎಲ್ಲನೂ ಹಾಕಿದ್ದಾರೆ ಈ ಕೇಸರಿ ಬಾತ್ಗೆ. ಸೊ ಬಿಸಿ ಬೆಲ್ಲದ್ದು, ಅದಕ್ಕೆ ನೋಡಿ ಕಲರು ಈ ಥರ ಇದೆ ಕೇಸರಿ ಬಾತು. ಸೊ ನಾನು ಒಂದು ತುತ್ತು ತೊಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ. ಸಾಂಬಾರು ಒಂದು ಅದ್ಭುತವಾಗಿದೆ, ಉಪ್ಮಾ ಚೆನ್ನಾಗಿದೆ. ಇಡ್ಲಿ ಜೊತೆ ಸೂಪರ್ ಸಾಂಬಾರು ಜೊತೆಗೆ ತುಪ್ಪ. ಬೆಲ್ಲದ ಕೇಸರಿ ಬಾತ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಒಳ್ಳೆ ತುಪ್ಪ ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ಅದು ಗೊತ್ತಾಗ್ತಿದೆ ಅದು. ಸೊ ಹೆಚ್ಚಾಗಿ ಸ್ವೀಟ್ ಅಂತೂ ಮುಖಕ್ಕೆ ಕೊಡೋದಂಗಿಲ್ಲ, ಚೆನ್ನಾಗಿದೆ. ನಂದು ಉಪ್ಮಾ ಆಮೇಲೆ ಚಟ್ನಿ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ, ಮಸ್ತ್. ನಾನು ಇಡ್ಲಿನ ಸ್ವಲ್ಪ ಚಟ್ನಿನ ಟ್ರೈ ಮಾಡ್ಬಿಡ್ತೀನಿ. ಚಟ್ನಿ ಚೆನ್ನಾಗಿದೆ. ಸೋಮ್ ಯಾವುದು ನೆಕ್ಸ್ಟು? ಉಪ್ಪಿಟ್ಟಿಗೆ ಹೋಗ್ಬಿಡೋಣ. ಸಿಕ್ಕಾಪಟ್ಟೆ ತರಕಾರಿ, ಕಡಲೆಬೇಳೆ, ಕ್ಯಾರೆಟು, ಬೀನ್ಸು ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಮನೆಗಳಲ್ಲಿ ಯಾವ ಥರ ಉಪ್ಪಿಟ್ಟು ಮಾಡ್ತಾರೋ, ನೀರು ಅಲ್ದಿರ ಗಟ್ಟಿಯಾಗಿ ಅದೇ ಥರ ಇದೆ. ಬಟ್ ಹೆಚ್ಚು ತರಕಾರಿ, ನನಗೆ ಹಸಿ ಬಟಾಣಿ ಕಾಣಿಸಿದ್ದು ತುಂಬ ಇಷ್ಟ ಆಯಿತು. ನಮ್ಮ ಸುಧೀರ್ ಹೇಳ್ದಂಗೆ ಚಟ್ನಿನಲ್ಲಿ ಟ್ರೈ ಮಾಡಿಬಿಡ್ತೀನಿ ಉಪ್ಪಿಟ್ಟನ್ನ. ಸೂಪರ್. చాలా బాగుంది. ಆಗಾಗ ಈ ಉಪ್ಪಿಟ್ಟಲ್ಲಿ ಸಿಗೋ ಆ ಕಡಲೆಬೇಳೆ ಒಳ್ಳೆ ಮಜಾ ಕೊಡ್ತಾ ಇದೆ. ನೀವು ಹೇಳ್ದಂಗೆ ಆ ಬಟಾಣಿನೂ ಅಷ್ಟೇ ಒಳ್ಳೆ ಮಜಾ ಕೊಡ್ತಾ ಇದೆ. ಇನ್ನೊಂದು ಖಾರವಾಗಿ ಚೆನ್ನಾಗಿದೆ, ಖಾರ ಇದೆ ಸ್ವಲ್ಪ. ತುಂಬ ಶಬ್ದ ಇದೆ, ಯಾವ ಥರ ವಾಯ್ಸ್ ಎಲ್ಲ ಕ್ಯಾಪ್ಚರ್ ಆಗ್ತಾ ಇದೆ ಗೊತ್ತಿಲ್ಲ. ಸೊ ಏನಾದರೂ ಪ್ರಾಬ್ಲಮ್ ಇದೆ ಕ್ಷಮೆ ಇರಲಿ. ಸೊ ಪೂರಿನ ಪೂರಿ ಇಡ್ಲಿನ ಹೌದು, ಪೂರಿ ಒಳ್ಳೆ ಸೈಜ್ನಲ್ಲಿ ಕೊಡ್ತಾರೆ. ಪೂರಿ
ಇದು ಎಲ್ಲ ಅನ್ಲಿಮಿಟೆಡ್ ಪೂರಿ ಆಲ್ಸೋ ಅನ್ಲಿಮಿಟೆಡ್ ರೈಸ್ ಇಡ್ಲಿ ವಡ ಎಲ್ಲ ಅನ್ಲಿಮಿಟೆಡ್ ಬಾಳೆ ಎಲೆ ಮೇಲೆ ಏನು ಬಿದ್ದಿದೆಯೋ ಬಾಳೆ ಎಲೆ ಮೇಲೆ ಏನಿದೆಯೋ ಅದೆಲ್ಲನೂ ಅನ್ಲಿಮಿಟೆಡ್. ಸೊ ಅನ್ಲಿಮಿಟೆಡ್ ನಾವು ಮೀಲ್ ನೋಡಿದ್ದೀವಿ, ಬ್ರೇಕ್ಫಾಸ್ಟು ಕೆಲವು ಕಡಿಮೆ ಸಿಗೋದು. ಹೌದು, ಅದರಲ್ಲಿ ಈ ಹೊಸಕೋಟೆಯಲ್ಲಿ ಸಿಗ್ತಿರೋದು ಖುಷಿನೇ. ಸಿಕ್ಕಿದ್ರೇನು ಈ ಥರ ಹಳ್ಳಿ ಟೈಪ್ ಬ್ರೇಕ್ಫಾಸ್ಟ್ ಎಲ್ಲಿ ಸಿಗಲ್ಲ, ಇದು ಮಾತ್ರ ಗ್ಯಾರಂಟಿ. ಪುರಿನೂ ಅಷ್ಟೇ ಮದುವೆಗಳಲ್ಲಿ ಕೊಡೋ ಥರನೇ ಸೈಜ್ ಇದೆ. ಅದ್ರ ಜೊತೆಯಲ್ಲಿ ಒಳ್ಳೆ ಒಂದು ತರಕಾರಿ ಸಾಗು, ತರಕಾರಿನೆಲ್ಲ ಸೇರಿಸಿ ಜಾಸ್ತಿ ತಗೊಂಡು ಟ್ರೈ ಮಾಡ್ಬಿಡ. ಆ ಸಾಗು ಸೂಪರ್ ಆಗಿದೆ. ಆ ಪೂರಿಗೆ ಸಾಗು ಮಾಡಿಸ್ದಂಗಿದೆ ಇದು. ಮದುವೆ ರಿಸೆಪ್ಷನ್ಗಳಲ್ಲಿ ಹಾಕ್ತಾರಲ್ಲ ಆ ಥರ ಸೇಮ್ ಹಂಗೆ ಇದೆ. ಹೆಚ್ಚು ತರಕಾರಿ ಎಲ್ಲ ಹಾಕಿ ಚೆನ್ನಾಗಿದೆ. ಪೈಸಾ ವಸೂಲ್ ಇದು ಹೊತ್ತು. ಹೌದು. ಸರ್ ರೈಸ್ ಬಾತು ಯಾವಾಗ ಪಲಾವೇ ಇರುತ್ತಾ, ಚೇಂಜ್ ಆಗ್ತಾ ಇರುತ್ತಾ? ಓಕೆ ಓಕೆ, ಏನೇನು ಸಿಗ್ತಾ ಇರುತ್ತೆ? ರೈಸ್ ಬಾತು, ಮಶ್ರೂಮ್ ಪಲಾವು, ಹಾಂ, ಪನ್ನೀರ್ ಪಲಾವು, ಓಕೆ, ಆಮೇಲೆ ಬಿಸಿಬೇಳೆ ಬಾತು, ಪೊಂಗಲ್ಲು, ಎಲ್ಲ ಥರ ಚಿತ್ರಾನ್ನ, ಪುಳಿಯೋಗರೆ, ಡೈಲಿ ಒಂದೊಂದೇ ಡೈಲಿ ಒಂದೊಂದು ರೈಸ್ ಬಾತ್ ಇರುತ್ತೆ. ಸೊ ಇವತ್ತು ನಮಗೆ ಪಲಾವು, ಇದನ್ನಲ್ಲೂ ಅಷ್ಟೇ ಒಳ್ಳೆ ತರಕಾರಿಗಳು ಹಾಕಿದ್ದಾರೆ. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ತುಪ್ಪ ತೊಗೊಂಡ್ಬಿಡ್ತೀನಿ. ಪಕ್ಕ ಮದುವೆ ಮನೆ ಊಟ ಇದೆ. ಮದುವೆ ಮನೆಯಲ್ಲಿ ಏನು ಥರ ಪಲಾವ್ ಇರುತ್ತೆ, ಯಾವ ಥರ ಪೂರಿ ಇರುತ್ತೆ, ಸಾಗು ಇರುತ್ತೆ, ಸೇಮ್ ಅದೇ ಟೇಸ್ಟ್ ಇದು. ಜಾಸ್ತಿ ತರಕಾರಿಗಳು ಹಾಕಿದ್ದಾರೆ, ಅದಕ್ಕೆ ಮೆಚ್ಕೊಬೇಕು ಇವ್ರನ್ನ. ಸೊ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ಅಂತ ಕಾಂಪ್ರಮೈಸ್ ಇಲ್ಲ. ಸೊ ಯಾವುದೇ ಡಿಶ್ ತಗೊಳ್ಳಿ, ಒಳ್ಳೆ ತರಕಾರಿ ಹಾಕಿದ್ದಾರೆ, ಚೆನ್ನಾಗಿದೆ. ಇನ್ನೊಂದು ಗಾಣದ ಎಣ್ಣೆನೇ ಯೂಸ್ ಮಾಡ್ತಾರೆ. ಓನ್ ಅವ್ರದ್ದೇ ಅದೇನಮ್ಮ ತುಪ್ಪ ಇದು ಬರುತ್ತೋ ಅದೇ ತುಪ್ಪನೇ ಹಾಕೋದು, ಬಾಳೆ ಎಲೆಯಲ್ಲಿ ಕೊಡೋದು. ಈ ಕಾನ್ಸೆಪ್ಟು ತುಂಬಾ ಇಷ್ಟ ಆಯಿತು ನನಗಿದು. ಸೂಪರ್. ಮಸಾಲೆ ವಡೆ ಜೊತೆಯಲ್ಲಿ ಫ್ರೈ ಮಾಡಿದ್ರೆ ಪಲಾವ್ ಜೊತೆ ಸಖತ್ತಾಗಿರುತ್ತೆ. ನೀವಿಬ್ಬರು ಇಡ್ಲಿ ನನಗೆ ಉಳಿಸ್ಕೊಂಡಿದ್ದಾರೆ ಯಾಕೆ? ನಾನು ಸಾಂಬಾರು ಮತ್ತು ಆ ತುಪ್ಪದಲ್ಲಿ ಚೆಂದ ನೆನಿಲಿ ಅಂತ ನೆನೆದಕ್ಕೆ ಬಿಟ್ಟಿದ್ದೆ. ಈಗ ಅದರೆಲ್ಲ ಮಿಕ್ಸ್ ಮಾಡಿಕೊಂಡು ಕಲ್ತ್ಕೊಂಡು ಇಟ್ಕೊಂಡಿದ್ದೀನಿ, ಟೇಸ್ಟ್ ಮಾಡಿಬಿಡ್ತೀನಿ. ನನಗಂತೂ ಭಾರಿ ಖುಷಿ ಆಯಿತು. ಸೂಪರಪ್ಪ ಸಾಂಬಾರು, ಯಾವುದ್ರೂ ಬಿಡಂಗಿಲ್ಲ, ಎಲ್ಲನೂ ಸೂಪರ್ ಆಗಿದೆ. ನನಗೆ ಇಡ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಾಫ್ಟ್ ಇಡ್ಲಿಗಳು, ಸೋಡಾ ಗಿಡ ಏನೂ ಹಾಕಲ್ಲ. ಅವ್ರ ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತಾರಂತ ಓನರು. ಸೊ ಓವರಾಲ್ ಆಗಿ ಸೂಪರ್. ಸೊ ಫೈನಲ್ ಎಲ್ಲ ಟೇಸ್ಟ್ ಮಾಡಿದ್ರೆ ಒಂದೇ ಒಂದು ಬಿಟ್ಟಿದ್ರಿ, ಏನು ಹೇಳಿ? ಹೌದು, ವಡೆ. ನಾನು ಟೇಸ್ಟ್ ಮಾಡಿಬಿಟ್ಟೆ ರೈಸ್ ಜೊತೆಯಲ್ಲಿ. ನಾನು ಇನ್ನೂ ಬೆಲ್ಲ ಹಾಕಿರೋ ಕೇಸರಿ ಬಾತ್ ಹಂಗೆ ಉಳಿಸ್ಕೊಂಡಿದ್ದೀನಿ, ಲಾಸ್ಟಲ್ಲಿ ತಿನ್ನೋಣ ಅಂತ. ಮಸಾಲೆ ವಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ನೀಟಾಗಿ ಕರೆದಿದ್ದಾರೆ. ಅದರಲ್ಲೂ ಅಷ್ಟೇ ಈರುಳ್ಳಿ ಎಲ್ಲ ಹಾಗೆ ಸಿಗ್ತಾ ಇರೋದು, ಒಳ್ಳೆ ಟೇಸ್ಟು. ನಿಮ್ಗೇನು ಇಷ್ಟ ಆಯಿತು ಇಷ್ಟರಲ್ಲಿ? ನನಗೆ ಕೇಸರಿ ಚೆನ್ನಾಗಿದೆ, ಓಕೆ, ಚೆನ್ನಾಗಿದೆ. ಹಾಂ, ರೈಸು ಏನಲ್ಲೂ ಚೆನ್ನಾಗಿಲ್ಲ ಅನ್ನೋಕ್ಕೆ ಏನೂ ಇಲ್ಲ, ಏನೂ ಇಲ್ಲ. 120 ರೂಪಾಯಿಗೆ ಒಳ್ಳೆ ಊಟ. ಒಂದು ಭರ್ಜರಿ ಬ್ರೇಕ್ಫಾಸ್ಟ್ ಇದು. ನಾಟಿ ಸ್ಟೈಲ್ ಕ್ಲಾಸಿ ಊಟ. ನಾನು ಸ್ವಲ್ಪ ಲಾಸ್ಟಿಗೆ ಈ ಬೆಲ್ಲ ಹಾಕಿ ಮಾಡಿರೋ ಕೇಸರಿ ಬಾತ್ ಉಳಿಸ್ಕೊಂಡಿದ್ದೀನಿ. ಗಮಕ ಇದು ನನಗೆ 200% ವರ್ತು. ಸೊ ಮುಗಿಸ್ಬಿಟ್ಟಿದ್ದಾರೆ. ನಮ್ದು ಒಟ್ಟಾನೆ ಆಯಿತು, ಸಾರಿ ಲೇಟ್ ಮಾಡಿಸ್ಬಿಟ್ಟೆ. ಸೊ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಬ್ರೇಕ್ಫಾಸ್ಟ್ನ ನಾವು ಈಗ ನಾವು ಇಲ್ಲಿಂದ ಹೊರಡ್ತೀವಿ. ಸೊ ಹೆಂಗಿತ್ತು ಸುಧೀರ್? ಆಲ್ರೆಡಿ ಹೇಳಿದ್ದೀನಿ, 200% ಬರುತ್ತೆ. ಇದು ಕಂಪ್ಲೀಟ್ ನಾಟಿ ಸ್ಟೈಲ್ ಕ್ಲಾಸಿ ಊಟ. ಸೊ ತುಂಬಾ ಚೆನ್ನಾಗಿದೆ. ಸೊ ನೀನೇನು ಹೇಳ್ತೀಯ? ನನಗೆ ನಾನು ಪಲಾವು ತಿನ್ನಲ್ಲ, ಪಕ್ಕ ಮನೇಲಿ ಮಾಡಿರೋ ಥರ ಪಲಾವೇ ಅದು. ಸಿಕ್ಕಾಪಟ್ಟೆ ಚೆನ್ನಾಗಿ ಇಷ್ಟ ಆಯಿತು. ಫಸ್ಟು ಪಲಾವ್ ಇಷ್ಟ ಆಯಿತು, ಯಾವುದು ಬಿಡೋಂಗಿಲ್ಲ, ಎಲ್ಲನೂ ಚೆನ್ನಾಗಿದೆ. ಅನ್ಲಿಮಿಟೆಡು ಬಂದಾಗ ಯಾರಿಗೆ ಏನು ಇಷ್ಟ ಬರುತ್ತೋ ಅದನ್ನು 2-3 ಸಲ ಹಾಕ್ಸ್ಕೊಂಡು ತಿನ್ಬಿಡ್ಬೇಕು ಚೆನ್ನಾಗಿ. 120 ರೂಪಾಯಿಗೆ ಒಂದು ವಾಟರ್ ಬಾಟ್ಲು, ವಡೆ, ಚೌಚೌ ಬಾತು, ಇಡ್ಲಿ ಮತ್ತು ಪೂರಿ, ಪೈಸಾ ವಸೂಲ್ ಅಂತ ಹೇಳ್ತೀವಿ.
ಸೊ ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಇವರ ಊಟ ತೋರಿಸಿದ ಎಪಿಸೋಡೂ ಒಳ್ಳೆ ರೀಚ್ ಆಗಿತ್ತು. ಈ ಜಾಗನೂ ಅಂದರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋಂಥ ಜಾಗ, ಇಲ್ಲಿ ಬ್ರೇಕ್ಫಾಸ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಕ್ವಾಲಿಟಿ ಬ್ರೇಕ್ಫಾಸ್ಟು 120 ರೂಪಾಯಿಗೆ ಅನ್ಲಿಮಿಟೆಡು. ಯಾವುದೇ ರೀತಿ ಸೋಡಾ ಬಳಸಲ್ಲ, ಯಾವುದೇ ಥರ ಏನು ಕಲರಿಂಗ್ ಏನು ಬಳಸಲ್ಲ ಇದರಲ್ಲಿ. ಪಕ್ಕ ಮನೆ ಥರದ್ದೇ ಇರುತ್ತೆ, ಬಂದು ಟೇಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಂಬ್ತೀವಿ, ಇಷ್ಟ ಆಗಿದೆ. ಸೊ ಮೇನ್ ಮಾಡಬೇಕು, ದಯವಿಟ್ಟು ನಮ್ಮ ಚಾನಲ್ಲು ಮತ್ತು ಬೆಂಗಳೂರು ರೋಡು ಚಾನಲ್ನ ಇಬ್ಬರದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ. ಇಂಪಾರ್ಟೆಂಟ್, ಈ ಥರ ಹೋಟೆಲ್ಗೆ ಸಪೋರ್ಟ್ ಮಾಡಿ.